ಇರುವಂತಹ ಎಲ್ಲಾ ದೇವಸ್ಥಾನಗಳು ಬಂದ್. ಎಸ್, ಯಾಕಂದ್ರೆ ಪಾಕಿಸ್ತಾನ ದೇವಸ್ಥಾನಗಳನ್ನೇ ಗುರಿ ಇಟ್ಟುಕೊಳ್ತಾ ಇದೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಇದೆ. ಗಡಿಯಲ್ಲಿ ನಿರಂತರ ಕ್ಷಿಪಣಿ ದಾಳಿ ಮತ್ತು ಡ್ರೋನ್ ದಾಳಿ ನಡೀತಾ ಇದೆ. ಮುನ್ನೆಚ್ಚರಿಕೆಯಾಗಿ ಪ್ರಖ್ಯಾತ ಯಾತ್ರಾ ಸ್ಥಳಗಳ ಪ್ರವೇಶ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಕೇದಾರನಾಥ, ಬದ್ರಿನಾಥ ದೇವಸ್ಥಾನಗಳು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗಿದೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಇನ್ನು ಹೆಚ್ಚಾಗಿ ದಟ್ಟವಾಗಿ ಕವಿತಾ ಇದೆ. ಆ ಒಂದು ಕಾರಣಕ್ಕೆ ಪಾಕಿಸ್ತಾನ ಏನು ಆಗದೆ ಹೋದ್ರೂ ತನ್ನ ಪ್ರಯತ್ನವನ್ನು ಬಿಡ್ತಾ ಇಲ್ಲ. ಅದು ಏನು ಮಾಡ್ತಾ ಇದೆ ಅಂತಂದ್ರೆ, ಬೇಕಾಗಿರುವ ಸ್ಥಳಗಳಿಗೆ ಅಂದರೆ ದೇವಸ್ಥಾನಗಳನ್ನೇ ಗುರಿ ಮಾಡಿಸಿಕೊಂಡು ತನ್ನ ಕ್ಷಿಪಣಿಗಳನ್ನ, ಸೂಸೈಡರ್ ಡ್ರೋನ್ಗಳನ್ನ ಬಿಡ್ತಾ ಇದೆ. ಆ ಒಂದು ಕಾರಣಕ್ಕೆ ಕೇದಾರನಾಥ, ಬದ್ರಿನಾಥದಲ್ಲೆಲ್ಲವೂ ಕೂಡ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗಿದೆ. ಹಾಗೆ ಪ್ರವಾಸಿಗರಿಗೆ ಪ್ರವೇಶವನ್ನು ಕೂಡ ನೀಡಲಾಗ್ತಾ ಇಲ್ಲ. ಯಾಕಂದ್ರೆ ಪಾಪಿ ಪಾಕಿಸ್ತಾನ, ಕುತಂತ್ರಿ ಪಾಕಿಸ್ತಾನ, ಪಹಲ್ಗಾಮ್ನಲ್ಲಿ ನೀ ಹಿಂದೂನೋ ನೀನು ಮುಸಲ್ಮಾನನೋ ಅಂತ ಚಡ್ಡಿ ತೆಗೆಸಿ ನೋಡಿರುವಂತಹ ಪಾಕಿಸ್ತಾನ ದೇವಸ್ಥಾನಗಳನ್ನೇ ಗುರಿ ಮಾಡಿಸಿಕೊಳ್ಳುತ್ತೆ ಅಂತ ಹೇಳಿ ಭಾರತಕ್ಕೆ ಗೊತ್ತಿದೆ. ಆ ಒಂದು ಕಾರಣಕ್ಕೆ ಭಾರತ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರಖ್ಯಾತ ಯಾತ್ರಾ ಸ್ಥಳಗಳ ಪ್ರವೇಶವನ್ನ ನಿರ್ಬಂಧ ಹೇರಲಾಗಿದೆ. ಕೇದಾರನಾಥ, ಬದ್ರಿನಾಥ ದೇವಸ್ಥಾನಗಳು ತಾತ್ಕಾಲಿಕ ಕ್ಲೋಸ್ ಮಾಡಲಾಗಿದೆ. ಇನ್ನೊಂದು ವಿಚಾರ ವೀಕ್ಷಕರೇ, ಪಾಕಿಸ್ತಾನ ದೆಹಲಿಗೂ ಕೂಡ ತನ್ನ ಕ್ಷಿಪಣಿಯನ್ನ ಕಳಿಸಿತ್ತು. ದೆಹಲಿಯನ್ನ ಧ್ವಂಸ ಮಾಡಲಿಕ್ಕೆ ಅಂತ ಹೇಳಿ ಪಾಕಿಸ್ತಾನ ತನ್ನ ಕ್ಷಿಪಣಿಗಳನ್ನ, ಸೂಸೈಡರ್ ಡ್ರೋನ್ಗಳನ್ನ ಕಳಿಸಿತ್ತು. ಆದರೆ ನಮ್ಮ ಭಾರತದ ಸೇನೆ ಅದನ್ನ ಆಕಾಶದಲ್ಲೇ ಉಡೀಸು ಮಾಡಿತ್ತು. ಅಪ್ರಚೋದಿತ ದಾಳಿ ಮಾಡ್ತಾ ಇದ್ದಂತಹ ಪಾಕಿಸ್ತಾನ ಮುಂದೆ ಏನ್ ಮಾಡುತ್ತೋ ಗೊತ್ತಿಲ್ಲ ವೀಕ್ಷಕರೇ. ಮುಂದೆಲ್ಲಿ ಕಾಲಿಡುತ್ತೆ ಅನ್ನೋದು ಗೊತ್ತಾಗಲ್ಲ. ಆ ಒಂದು ಕಾರಣಕ್ಕೆ ಪಾಕಿಸ್ತಾನ ಹಿಂದೂ ದೇವಾಲಯಗಳನ್ನೇ ಗುರಿ ಮಾಡಿಕೊಳ್ಳುತ್ತೆ. ತನ್ನ ಕ್ಷಿಪಣಿಗಳನ್ನ ಅಲ್ಲಿಗೆ ಬಿಡಬಹುದು ಎನ್ನುವಂತಹ ಒಂದು ಅನುಮಾನದಿಂದ ದೇವಾಲಯಗಳನ್ನ ತಾತ್ಕಾಲಿಕ ಕ್ಲೋಸ್ ಮಾಡಲಾಗಿದೆ. ಪಾಕಿಸ್ತಾನ ಭಾರತ ಯುದ್ಧದ ಕಾರ್ಮೋಡ ಇನ್ನೂ ಜಾಸ್ತಿಯಾಗಿ ದಟ್ಟವಾಗಿ ಕಾರ್ಮೋಡ ಕವಿತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಮಾಡಲಾಗ್ತಾ ಇದೆ. ಎಷ್ಟು ಸೇಫ್ ಮಾಡಬೇಕೋ ನಾಗರಿಕರನ್ನ ಅಷ್ಟು ಸೇಫ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ನಮ್ದು ಭಾರತ ಸ್ವಾಮಿ, ನಮ್ದು ಪಾಕಿಸ್ತಾನ ಅಲ್ಲ. ಅವರನ್ನೇ ಗುರಾಣಿಯಾಗಿ ಇಟ್ಸ್ಕೊಳ್ಳಲ್ಲ ನಾವು ನಾಗರಿಕರನ್ನ. ಬಿಕಾರಿ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಇಲ್ಲ, ಡಿಸೈಲ್ ಇಲ್ಲ. ಪೆಟ್ರೋಲ್ ಇಲ್ಲ, ಡಿಸೈಲ್ ಇಲ್ಲ, ಯುದ್ಧ ಹೆಂಗ್ರಿ ಮಾಡ್ತೀರಾ? ನರಿ ಬುದ್ಧಿ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್. ಪಾಕಿಸ್ತಾನದಲ್ಲಿ ಇಂಧನದ ಕೊರತೆ, ಮೊದಲೇ ಇಂಧನದ ಕೊರತೆ ಇತ್ತು, ಈಗ ಯುದ್ಧದ ಸಮಯ ಬೇರೆ. ಎಲ್ಲಾ ಪೆಟ್ರೋಲ್ ಬಂಕ್ಗಳು ಕೂಡ ಬಂದ್ ಮಾಡಲಾಗಿದೆ. ನರಿ ಬುದ್ಧಿ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ಲಾಗ್ತಾ ಇದೆ. ಚೀನಾದ ಮಾತು ಕೇಳಿಕೊಂಡು ಫೀಲ್ಡಿಗೆ ಇಳಿದಿದ್ದವರಲ್ಲವ ಪಾಕಿಸ್ತಾನದವರು. ಚೀನಾದ ಮೇಲೆ ನಂಬಿಕೆಯನ್ನ ಇಟ್ಕೊಂಡು, ಟರ್ಕಿ ಮೇಲೆ ನಂಬಿಕೆ ಇಟ್ಟುಕೊಂಡು, ಅವರ ಯುದ್ಧ ವಿಮಾನವನ್ನ ಬಳಸಿಕೊಂಡು ಯುದ್ಧದ ರಣರಂಗಕ್ಕೆ ಇಳಿದವರಲ್ವಾ ಪಾಕಿಸ್ತಾನದವರು. ಈಗ ಪಾಕಿಸ್ತಾನದವರಿಗೆ, ಬಿಕಾರಿ ಪಾಕಿಸ್ತಾನದವರಿಗೆ ಇಂಧನದ ಕೊರತೆ ಉಂಟಾಗಿದೆ. ಮೊದಲೇ ಪಾಕಿಸ್ತಾನಕ್ಕೆ ತಿನ್ನೋಕ್ ಗತಿ ಇಲ್ಲ, ಅಲ್ಲಿ ನೀರು ಸಿಗ್ತಾ ಇಲ್ಲ. ಇವರಿಗೆ ಯಾರಿಗೆ ಅಂತಂದ್ರೆ ಸೈನಿಕರಿಗೆ ಅದು ಏನು ಕೊಡುತ್ತೋ ಗೊತ್ತಿಲ್ಲ ಆಹಾರ ಅಂತ ಹೇಳಿ ನರಿ ಬುದ್ಧಿ ಪಾಕಿಸ್ತಾನಕ್ಕೆ ಈಗ ಶಾಕ್ ಮೇಲೆ ಶಾಕ್ ಕಾದಿದೆ. ಪಾಕಿಸ್ತಾನದಲ್ಲಿ ಇಂಧನ ಕೊರತೆಯಾಗಿದೆ. ನೀವು ಕೇಳಬಹುದು ಭಾರತದಲ್ಲಿ ಇಂಧನ ಕೊರತೆ ಆಗಬಹುದಾ ಅಂತ. ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಆಗಿದೆ. ಬೇಕಾದಷ್ಟು ಇಂಧನಗಳಿದೆ, ಹೆದರಬೇಡಿ ಅಂತ ಹೇಳಿ ಭಾರತಕ್ಕೆ ಹಲವಾರು ಕಂಪನಿಗಳು, ಇಂಧನ ಕಂಪನಿಗಳು ಸಮಾಧಾನ ಮಾಡಿದ್ದಾವೆ. LPG ಗ್ಯಾಸ್ಗಳಿದೆ, ಏನು ತೊಂದರೆ ಮಾಡ್ಕೋಬೇಡಿ ಅನ್ನುವಂತಹ ಮಾತನ್ನ ಕಂಪನಿಗಳು ಭರವಸೆಯ ಮೂಲಕ ನಮಗೆ ತಿಳಿಸಿದೆ. ಈಗ ನರಿ ಬುದ್ಧಿ ಪಾಕಿಸ್ತಾನಕ್ಕೆ ಶಾಕ್ ಕಾದಿದೆ. ಒಂದು ಕಡೆ ನೀರಿಲ್ಲ, ತೊಳ್ಕೊಳಕ್ ನೀರಿಲ್ಲ, ಕುಡಿಯಕ್ ನೀರಿಲ್ಲ,
ಇನ್ನೊಂದು ಕಡೆ ಆಹಾರ, ಕೃಷಿ, ಅವರ ಮೂಲವೇ ಕೃಷಿಗೆ ಪೆಟ್ಟು ಕೊಟ್ಟಿದ್ದಂತಹ ಭಾರತ ಈಗ ನರಿ ಬುದ್ಧಿ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕಾದಿದೆ. ಪಂಜಾಬ್ನ ಏರ್ ಬೇಸ್ ಅನ್ನ ಗುರಿ ಮಾಡಿಸಿಕೊಂಡು ನೀವು ದಾಳಿಯನ್ನ ಮಾಡ್ತಾ ಇದ್ರಿ. 26 ಕಡೆ ದಾಳಿಯನ್ನ ಮಾಡಿದ್ರಿ. ನಮ್ಮ 2 ಜನ ಸೈನಿಕರನ್ನ ನೀವು ಕೊಂದ್ರಿ. ಅಪ್ರಚೋದಿತ ದಾಳಿಯನ್ನ ಮಾಡಿದ್ರಿ. ಮಿಸೈಲ್ಗಳ ಮೇಲೆ ಮಿಸೈಲ್ ಹಾಕ್ತಾ ಇದ್ರಿ. ಡ್ರೋನ್ಗಳನ್ನ ಬಿಟ್ರಿ. ಆದ್ರೆ ನಿಮ್ಮಲ್ಲಿರುವಂತಹ ಹುಳುಕುಗಳನ್ನ ನೀವು ನೋಡ್ಕೊಳ್ಳಿ ಮೊದಲು, ಆಮೇಲೆ ಯುದ್ಧಕ್ಕೆ ಇಳಿಯೋರಂತೆ. ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.